Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾದಲ್ಲಿ ನಡೀತಾ ಇರೋ ಮತಾಂತರ ರಾಜ್ಯಭಾರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಿರೋ ಹಾಗೆ ಕಾಣಿಸ್ತಾ ಇದೆ. ಈಗ ಅಲ್ಲಿನ ಆಡಳಿತ ನೋಡ್ಕೊಳ್ತಾ ಇರೋ ಮಧ್ಯಂತರ ಸರ್ಕಾರ, ಅದರ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಬಾಂಗ್ಲಾ ಯುದ್ಧದ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದೆ. ಅಲ್ಲದೆ ಭಾರತದ ವಿರುದ್ಧವೂ ದೊಡ್ಡ ಆರೋಪವನ್ನ ಈ ಯೂನುಸ್ ಮಾಡಿದೆ. ಬಾಂಗ್ಲಾದ ಸಿಚುವೇಶನ್ ಬಗ್ಗೆ ಸರ್ವಪಕ್ಷಗಳ ಸಭೆ ಕರೆಯಲಾಗಿತ್ತು. ಈ ವೇಳೆ ಶೇಖ್ ಹಸೀನಾರ ಅವಾಮಿ ಲೀಗ್ ಪಾರ್ಟಿ ಬ್ಯಾನ್ ಮಾಡಿದ ನಂತರ ಬಾಂಗ್ಲಾದ ಒಳಗೂ ಹೊರಗೂ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಬಾಂಗ್ಲಾದೇಶ ಸದ್ಯ ಬಿಕ್ಕಟ್ಟಿನಲ್ಲಿದೆ. ಇದಕ್ಕೆಲ್ಲ ಭಾರತ ಕಾರಣ. ನಮ್ಮ ರಾಷ್ಟ್ರದಲ್ಲಿ ಹೀಗೆಲ್ಲ ಮಾಡಿ ಭಾರತ ತನ್ನ ಪ್ರಾಬಲ್ಯವನ್ನ ಬಾಂಗ್ಲಾದ ಒಳಗೆ ಮತ್ತೆ ಸ್ಥಾಪಿಸೋಕೆ ಪ್ರಯತ್ನ ಪಡ್ತಾ ಇದೆ ಅಂತ ಯೂನಸ್ ಹೇಳಿದೆ. ಅಲ್ಲದೆ ನಾವೆಲ್ಲರೂ ಈ ಟೈಮ್ನಲ್ಲಿ ಒಗ್ಗಟ್ಟಿನಿಂದ ಇರಬೇಕು. ಭಾರತ ತನ್ನ ಪರವಾಗಿರೋರನ್ನ ಬಾಂಗ್ಲಾದ ಲೀಡರನ್ನಾಗಿ ಮತ್ತೆ ಸ್ಥಾಪಿಸೋಕೆ ನೋಡ್ತಾ ಇದೆ. ಈ ವಿಚಾರದಲ್ಲಿ ಬಾಂಗ್ಲಾ ಎಚ್ಚರಿಕೆಯಿಂದ ಇರಬೇಕು ಅಂತ ಢಾಕಾದಲ್ಲಿ ನಡೆದ ಸರ್ವಪಕ್ಷಗಳ ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಸಭೆಯಲ್ಲಿ ಭಾಗಿಯಾಗಿದ್ದ ಬಾಂಗ್ಲಾದ ನಾಗರಿಕ ಔಖ್ಯ ಪಾರ್ಟಿ ಅಧ್ಯಕ್ಷ ಮಹಮೂದುರ್ ರೆಹಮಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಾಂಗ್ಲಾದಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಭಾರತದ ಶಕ್ತಿಗಳು ಸಹಿಸಿಕೊಳ್ತಾ ಇಲ್ಲ. ಸಾಧ್ಯವಾದರೆ ಭಾರತ ನಮ್ಮನ್ನ ಒಂದೇ ದಿನದಲ್ಲಿ ಸಂಪೂರ್ಣ ಧ್ವಂಸ ಮಾಡುತ್ತೆ. ಭಾರತ ಈಗ ಏನ್ ಮಾಡಬೇಕು ಅದೆಲ್ಲವನ್ನ ಮಾಡ್ತಾ ಇದೆ. ದೊಡ್ಡ ಪಿತೂರು ನಡೀತಾ ಇದೆ ಅಂತ ಯೂನಸ್ ಹೇಳಿದ್ದಾರೆ ಅಂತ ರೆಹಮಾನ್ ಆ ಮೀಟಿಂಗ್ ಇಂದ ಹೊರಗೆ ಬಂದ ಮೇಲೆ ಈ ರೀತಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಲೀಕ್ ಮಾಡಿದ್ದಾರೆ. ಈ ಮೂಲಕ ನೇರವಾಗಿ ಬಾಂಗ್ಲಾದ ನಾಯಕರು ಭಾರತದ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಬಾಂಗ್ಲಾ ಸೇನೆಯ ಮುಖ್ಯಸ್ಥ ವಕರುಜ್ಜಮಾನ್ ಮತ್ತು ಅಲ್ಲಿನ BNP ಅಂದರೆ ಖಲೀದಾ ಜಿಯಾ ಅವರ ಪಾರ್ಟಿ ಡಿಸೆಂಬರ್ಗೆ ಚುನಾವಣೆ ನಡೆಸಬೇಕು ಅಂತ ಕೇಳಿತ್ತು. ಆದರೆ ಯೂನುಸ್ರ ವಿಶೇಷ ಸಲಹೆಗಾರ ಫೈಜ್ ಅಹಮದ್ ಬಾಂಗ್ಲಾ ಸೇನೆ ವಿರುದ್ಧನೇ ಹೇಳಿಕೆಯನ್ನು ಕೊಟ್ಟು, ನೀವು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬೇಡಿ, ಜನ ನಮ್ಮ ಪರವಾಗಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಆತನಿಗೆ ಇಂಟ್ರೆಸ್ಟ್ ಇಲ್ಲ, ಪುಕ್ಸಟ ಸಿಕ್ಕಿರೋ ಅಧಿಕಾರ, ಚುನಾವಣೆಗೆ ಹೋಗಿ ಜನರ ಹತ್ರ ಓಟ್ ತಗೊಂಡು ಬರ್ತೀವಲ್ಲೋ ಗೊತ್ತಿಲ್ಲ, ಎಷ್ಟು ದಿವಸ ಇರುತ್ತೋ ಇರಲಿ ಅಂತ ಆತನ ಲೆಕ್ಕಾಚಾರ. ಇದರ ನಡುವೆ ಶನಿವಾರ ಅಲ್ಲಿನ ಇಸ್ಲಾಮಿಸ್ಟ್ ಸಂಘಟನೆಗಳು ಒಂದು ಮೀಟಿಂಗ್ ಮಾಡಿದ್ರು. ಭಾನುವಾರ ಸರ್ವಪಕ್ಷ ಸಭೆ ಅಂತ ಹೊಸ ಸಭೆ ನಡೆದಿತ್ತು. ಅಲ್ಲಿ ಈ ಸ್ಮಾಲ್ ಫಿನಾನ್ಸ್ ನೊಬೆಲ್ ಈ ರೀತಿ ಕರೆ ಕೊಟ್ಟಿದೆ. ಈ ಯೂನಸ್ ಹಸೀನಾ ಅವರ ಪಾರ್ಟಿಯನ್ನ ಬ್ಯಾನ್ ಮಾಡಿದ ನಂತರ ಇದೆಲ್ಲ ಬೆಳವಣಿಗೆಗಳಾಗ್ತಾ ಇವೆ. ಇನ್ನೊಂದು ಕಡೆ ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಹಸೀನಾ ಯೂನುಸ್ನ ಉಗ್ರ ಅಂತ ಕರೆದಿದ್ದಾರೆ, ಉಗ್ರರ ನಾಯಕ ಅಂತ ಕರೆದಿದ್ದಾರೆ. ಯೂನಸ್ ಬಾಂಗ್ಲಾವನ್ನ ಅಮೆರಿಕಗೆ ಮಾರ್ತಾ ಇದ್ದಾನೆ. ಬಾಂಗ್ಲಾದಿಂದ ಸೇಂಟ್ ಮಾರ್ಟಿನ್ ದ್ವೀಪವನ್ನು ಅಮೆರಿಕಗೆ ಮಾರ್ಬಿಡೋ ಅಥವಾ ಅಮೆರಿಕ ವಶಪಡಿಸ್ಕೊಳ್ಳೋ ಉದ್ದೇಶ ಇದೆ. ಯೂನಸ್ಗೆ ಅದನ್ನು ಅವ್ರಿಗೆ ಬಿಟ್ಕೊಡೋ ಆಸೆನೂ ಇದೆ. ನಮ್ಮ ಅವಾಮಿ ಲೀಗ್ ಪಕ್ಷವನ್ನು ಈತ ಬ್ಯಾನ್ ಮಾಡಿದ್ದಾನೆ. ಇದೊಂದು ಅಸಂವಿಧಾನಿಕ ಕ್ರಮ. ಯೂನಸ್ ಒಬ್ಬ ಉಗ್ರ ಲೀಡರ್. ದೇಶದಲ್ಲಿರೋ ಉಗ್ರರಿಗೆಲ್ಲ ಆತ ಸಪೋರ್ಟ್ ಮಾಡ್ತಿದ್ದಾನೆ ಅಂತ ಹಸೀನಾ ಆಕ್ರೋಶ ಹೊರಹಾಕಿದ್ದಾರೆ. ಬಾಂಗ್ಲಾದಲ್ಲಿ ಯುದ್ಧದ ಪರಿಸ್ಥಿತಿ ಇದೆ ಅಂತ ಯೂನಸ್ ಅಳಲನ್ನು ತೋಡ್ಕೊಂಡಿರೋ ನಡುವೆನೇ ಹಸೀನಾ ಈ ರೀತಿ ಬೆಂಕಿ ಕಾರಿದ್ದಾರೆ. ಈ ಮೂಲಕ ಬಾಂಗ್ಲಾದಲ್ಲಿ ನಾಗರಿಕ ದಂಗೆ ಶುರುವಾಗೋಕೆ ಬೇಕಾದ ಎಲ್ಲ ರೀತಿಯಲ್ಲೂ ವೇದಿಕೆ ರೆಡಿ ಆಗ್ತಾ ಇದೆ. ಯಾಕಂದರೆ ಸದ್ಯ ಬಾಂಗ್ಲಾದಲ್ಲಿ ಸೇನೆ ಮತ್ತು ಯೂನುಸ್ ಗ್ಯಾಂಗ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದ್ದು, ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗೋ ಪರಿಸ್ಥಿತಿ ಇದೆ. ಈಗ ಆಲ್ರೆಡಿ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ, ಜವಳಿ ಕ್ಷೇತ್ರ ಲಾಸ್ ಮಾಡ್ಕೊಳ್ತಾ ಇದೆ. ಇದ್ರ ಮಧ್ಯೆ ಮೊನ್ನೆ ಭಾರತ ಬಾಂಗ್ಲಾಗೆ ಕೆಲ ನಿರ್ಬಂಧಗಳನ್ನು ಹಾಕಿತ್ತು. ಯೂನುಸ್ನ ಬಾಂಗ್ಲಾಗೆ ರಸ್ತೆ ಮೂಲಕ ವಸ್ತುಗಳನ್ನು ಕಳಿಸೋದು ಬೇಡ, ನೀವು ನಮ್ಮ ಎದೆ ಮೇಲೆ ದಾಟಿ ನೀವು ಅರಬ್ಬಿ ಸಮುದ್ರಕ್ಕೆ ತಲುಪೋದೇನು ಬೇಡ. ಅರಬ್ಬಿ ಸಮುದ್ರಕ್ಕೆ ಹೋಗ್ಬೇಕಂತಿದ್ರೆ ಬಂಗಾಳ ಕೊಲ್ಲಿಲಿ ಸೈಕಲ್ ಹೊಡ್ಕೊಂಡು ಹೋಗಿ ಹಿಂದೂ ಮಹಾಸಾಗರಕ್ಕೆ ಹೋಗಿ ಆಮೇಲೆ ಬನ್ನಿ ಅಂಥೇಳಿ ಪಾಠ ಕಲಿಸಿತ್ತು. ಇದರಿಂದ ಬಾಂಗ್ಲಾದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 2-3 ಪಟ್ಟು ಜಾಸ್ತಿ ಆಗಿತ್ತು. ದೊಡ್ಡ ಪೆಟ್ಟು ಬಿದ್ದಿತ್ತು. ಇದರ ನಡುವೆ ಬಾಂಗ್ಲಾ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿರೋದು. ಶೀಘ್ರದಲ್ಲಿ ಏನೋ ನಡೆಯುತ್ತೆ, ನಾವು ಯುದ್ಧದ ಪರಿಸ್ಥಿತಿಲಿದ್ದೀವಿ ಅಂತ ಯೂನಸ್ ಈಗ
ದಿನ ಬೆಳಗಾದ್ರೆ ಹೇಳಿಕೆ ಕೊಡೋಕೆ ಕಾರಣ ಆಗಿದೆ ಈಗ. ಮತ್ತೊಂದು ಕಡೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನಿಂದ ನಮಗೇನು ಹಾನಿನೇ ಆಗಿಲ್ಲ ಅಂತ ಹೇಳ್ತಾ ಇದ್ದ ಪಾಕ್ ನಾಟಕ ಮತ್ತೆ ಬಯಲಾಗಿದೆ. ಭಾರತದ ಈ ಮಹತ್ವದ ಕಾರ್ಯಾಚರಣೆ ವೇಳೆ ಪಾಕ್ನ ಮುರೀದ್ ಏರ್ಫೋರ್ಸ್ ಬೇಸ್ಗೆ ಎಷ್ಟು ಡ್ಯಾಮೇಜಸ್ ಆಗಿದೆ ಅಂತ ಅಂದರೆ ಮೇ 23 ಸ್ಯಾಟಲೈಟ್ ಇಮೇಜ್ ಆಚೆ ಬಂದಿದೆ, ಅದು ಕ್ಲಿಯರ್ ಆಗಿ ರಿವೀಲ್ ಮಾಡಿದೆ. ಭಾರತದ ದಾಳಿಗೆ ಮುರೀದ್ ಏರ್ ಬೇಸ್ನ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ನ ಆ ಬಿಲ್ಡಿಂಗ್ ಏನಿದೆ ಅದರ ಮೇಲ್ಛಾವಣಿ ಸಂಪೂರ್ಣ ಧ್ವಂಸ ಆಗಿರೋದು ಕಂಡು ಬಂದಿದೆ. ಅದರ ಒಳಗಿರೋ ಏನೇ ಇಟ್ಟಿದ್ರು ಕೂಡ ಒಳಗಡೆ ಅದಕ್ಕೆಲ್ಲ ಹಾನಿಯಾಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಶ್ಚರ್ಯ ಅಂದರೆ ಇದೇ ಏರ್ಬೇಸ್ನಲ್ಲಿ ಪಾಕ್ ತನ್ನ ಫೈಟರ್ ಜೆಟ್ಸ್ ಮತ್ತು ಡ್ರೋನ್ಗಳನ್ನು ಇಟ್ಟಿತ್ತು. ಮುಖ್ಯವಾಗಿ ಶಾರ್ಪರ್ 1, ಶಾರ್ಪರ್ 2, ಬುರ್ರಾಕ್, ಬಾರಕ್ TB2S, ಪಾಲ್ಕೋ, CH-4 ಮತ್ತು ವಿಂಗ್ಲುಂಗ್ 2 ನಂತಹ ಹೈ ಎಂಡ್ ಡ್ರೋನ್ಗಳನ್ನು ಈ ವಾಯುನೆಲೆಯಲ್ಲಿ ಪಾಕ್ ಇಟ್ಕೊಂಡಿತ್ತು. ಹೀಗಾಗಿ ಇದೆಲ್ಲ ಭಾಗಶಃ ಈಗ ಗುಜರಿಗೆ ಸೇರಿದೆ ಅಂತ ಹೇಳಲಾಗ್ತಿದೆ. ಇನ್ನು ಭಾರತದ ಜೊತೆಗಿನ ಸಂಘರ್ಷದ ವೇಳೆ ಪಾಕಿಸ್ತಾನಕ್ಕೆ ಟರ್ಕಿ ಸಪೋರ್ಟ್ ಮಾಡ್ತಾ ಇತ್ತು. ಅದಕ್ಕೀಗ ಟರ್ಕಿಗೆ ಪಾಕ್ PM ಶಹಬಾಜ್ ಶರೀಫ್ ಧನ್ಯವಾದ ಹೇಳಿದ್ದಾರೆ. ಇಸ್ತಾಂಬುಲ್ನಲ್ಲಿ ಟರ್ಕಿ ಅಧ್ಯಕ್ಷ ರೆಸೆಪ್ ತಾಯಿಪ್ ಎರ್ಡೋಗನ್ರನ್ನ ಮೀಟ್ ಮಾಡಿರೋ ಟೈಮ್ನಲ್ಲಿ ನಮ್ಮ ಜೊತೆ ನಿಂತಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ, ಮೈ ಡಿಯರ್ ಬ್ರದರ್ ಅಂತ ಹೇಳಿದ್ದಾರೆ. ಅಲ್ಲದೆ ಉಭಯ ದೇಶಗಳು ವ್ಯಾಪಾರ ಮತ್ತು ಹೂಡಿಕೆ ವಿಚಾರದಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿ ಮಾಡಿಕೊಳ್ತಾರೆ. ಟರ್ಕಿ ಮತ್ತು ಪಾಕ್ನ ಫ್ರೆಂಡ್ಶಿಪ್ ದೀರ್ಘಕಾಲ ಹೀಗೆ ಇರುತ್ತೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಇನ್ನು ಈ ಭೇಟಿ ವೇಳೆ ಇಂಧನ, ವ್ಯಾಪಾರ, ಸಾರಿಗೆ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಾಗಿದೆ ಅಂತ ಟರ್ಕಿ ಅಧ್ಯಕ್ಷರ ಕಚೇರಿ ಮಾಹಿತಿಯನ್ನ ಕೊಟ್ಟಿದೆ. ಇದೆಲ್ಲದರ ನಡುವೆ ಪಾಕ್ ಜಗತ್ತಿಗೆ ಮನರಂಜನೆ ಕೊಡೋದನ್ನ ಮರೆತಿಲ್ಲ. ಈಗ ಪಾಕ್ ನಾಯಕರು ಮತ್ತೆ ಟ್ರೋಲ್ ಆಗ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಭಾರತದ ವಿರುದ್ಧ ಆಪರೇಷನ್ ಬುನಿಯಾನ್ ಉನ್ ಮರ್ಸೂಸ್ ನಡೆಸಿ ಗೆದ್ದು ಬಿಟ್ಟಿದ್ದೀವಿ ಅಂತ ಪಾಕ್ PM ಶಹಬಾಜ್ ಫೀಲ್ಡ್ ಮಾರ್ಷಲ್ ಮುನಿರಂಗೆ ಒಂದು ಫೋಟೋ ಗಿಫ್ಟ್ ಮಾಡಿದ್ರು. ಆದರೆ ಈ ಫೋಟೋ ಪಾಕಿಸ್ತಾನದೇ ಅಲ್ಲ ಅಂತ ಗೊತ್ತಾಗಿದೆ. ಇದು ಭಾರತದ ವಿರುದ್ಧ ನಾವು ದಾಳಿ ಮಾಡಿದ ಚಿತ್ರ ಅಂತ ಶಹಬಾಜ್ ಕೊಟ್ಟಿದ್ರು. ಆದರೆ ಇದು ಚೀನಾ ಒಂದು ಡ್ರಿಲ್ ನಡೆಸಿದ ಫೋಟೋ ಅಂತ ಗೊತ್ತಾಗಿದೆ. 2019ರಲ್ಲಿ ಚೀನಾದ PHL-03 ಲಾಂಗ್ ರೇಂಜ್ ಮಲ್ಟಿಪಲ್ ರಾಕೆಟ್ ಲಾಂಚರ್ ಮೂಲಕ ಚೀನಿಯರು ನಡೆಸಿದ್ದ ಡ್ರಿಲ್ಲನ್ನು ನೀನೇ ಮಾಡಿದ್ದು ತಗೋ ಮುನೀರಾ ಅಂತ ಹೇಳಿ ಶಹಬಾಜ್ ಫೋಟೋ ಹೊಡೆದು ಫ್ರೇಮ್ ಹಾಕಿಸಿ ಅವ್ರಿಗೆ ಕೊಟ್ಟಿದ್ದಾರೆ. ದೇಶದ ಪ್ರಧಾನಿ, ದೇಶದ ಸೇನಾ ಮುಖ್ಯಸ್ಥ, ಚೂರಾದರೂ ಮಾನ ಮರ್ಯಾದೆ ಇದೆಯಾ? ಯಾವುದೋ ಫೇಕ್ ನ್ಯೂಸ್ ಯೂನಿವರ್ಸಿಟಿಯವರು ವಾಟ್ಸಪ್ ಗ್ರೂಪ್ನಲ್ಲೆಲ್ಲ ಮಾಡ್ತಾರಲ್ಲ, ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಾಚಿಕೆ ಬಿಟ್ಟುಕೊಂಡು. ಪಾಕ್ ವಿರುದ್ಧ ಅಭಿಯಾನ ನಡೆಸೋದ್ರ ಭಾಗವಾಗಿ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ನಿಯೋಗ ಈಗ ಗಯಾನಾಗೆ ತಲುಪಿದೆ. ಗಯಾನಾ ಪ್ರಧಾನಿ ಮಾರ್ಕ್ ಫಿಲಿಪ್ಸ್ರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ಟೈಮ್ನಲ್ಲಿ ಫಿಲಿಪ್ಸ್ ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಭಾರತ ಮತ್ತು ಗಯಾನಾ ನಡುವೆ ಒಳ್ಳೆಯ ಸಂಬಂಧ ಇದೆ. ಗಯಾನಾದ 40% ಜನಸಂಖ್ಯೆ ಭಾರತ ಮೂಲ. ಭಾರತದ ಈ ಭೇಟಿ ಎರಡು ರಾಷ್ಟ್ರಗಳ ಸಂಬಂಧ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸುತ್ತೆ. ಗಯಾನಾ ಎಲ್ಲ ರೀತಿಯ ಉಗ್ರ ಕೃತ್ಯಗಳನ್ನು ಖಂಡಿಸುತ್ತೆ. ಪ್ರತಿಯೊಂದು ರಾಷ್ಟ್ರದ ಜನರಿಗೆ ಶಾಂತಿಯಿಂದ ಬಾಳೋ ಹಕ್ಕಿದೆ, ನಾವು ಕಾನೂನಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗಯಾನಾ ಭೇಟಿ ವೇಳೆ ಮಾತನಾಡಿದ ಶಶಿ ತರೂರ್, ಭಾರತ ಈಗ ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದೆ. ನಾಗರಿಕರನ್ನು ಹತ್ಯೆ ಮಾಡಿ ಉಗ್ರರು ತಪ್ಪಿಸ್ಕೊಂಡು ಆರಾಮಾಗಿರೋಕೆ ನಾವು ಬಿಡೋದಿಲ್ಲ. ಭಾರತ ಆ ರೀತಿ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮತ್ತು ಭಾರತದ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಪವನ್ ಕಪೂರ್ ಮುಂದಿನ ವಾರ ಅಮೆರಿಕಗೆ ಭೇಟಿ ಕೊಡ್ತಾರೆ ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿದೇಶಾಂಗ ಸಚಿವ S ಜೈಶಂಕರ್ ಭಾರತ ಮೂಲದ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಅವರೊಂದಿಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಮಾರ್ಕ್ ಕಾರ್ನಿ ಕೆನಡಾ ಪ್ರಧಾನಿ ಆದಮೇಲೆ ಇದೇ ಮೊದಲ ಬಾರಿಗೆ ಎರಡು ದೇಶಗಳ ವಿದೇಶಾಂಗ ಸಚಿವರು ಹೈ ಲೆವೆಲ್ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಉಭಯ ದೇಶಗಳ ನಡುವೆ ಹದಗೆಟ್ಟಿರೋ ಸಂಬಂಧಗಳನ್ನು ಮತ್ತೆ ಸರಿ ಮಾಡೋ ಕುರಿತು ಹಾಗೂ ಆರ್ಥಿಕ ಸಹಕಾರವನ್ನು ಚೆನ್ನಾಗಿ ಮಾಡಿಕೊಳ್ಳೋ ಕುರಿತು ಚರ್ಚೆ ನಡೆದಿದೆ. ಕೆನಡಾದ ಮಾಜಿ ಪ್ರಧಾನಿ ಜಸ್ಟಿನ್ ಟ್ರುಡೂ ಖಾಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಲ್ಲಿ ಭಾರತದ ಏಜೆಂಟ್ಗಳು ಭಾಗಿಯಾಗಿದ್ರು ಅಂತ ಭಾರತದ ಮೇಲೆ ನೇರ ಆರೋಪವನ್ನು ಮಾಡಿದ್ರು ಟ್ರುಡೂ. ಇದರ ನಂತರ ಎರಡು ರಾಷ್ಟ್ರಗಳ ನಡುವೆ ಸಂಬಂಧ ಹಳ್ಳ ಹಿಡಿದಿತ್ತು. ಸಾಕ್ಷ್ಯಗಳನ್ನ ಮಾತ್ರ ಇಲ್ಲ, ಆದರೂ ನಮಗೆ ಅನಿಸ್ತಾ ಇದೆ ಅಂತ ಹೇಳಿ ಮೂರ್ಖತನದ ಹೇಳಿಕೆಯನ್ನು ಕೊಟ್ಟಿದ್ರು. ಖಲಿಸ್ತಾನಿ ಬೆಂಬಲಿಗ NDP ಲೀಡರ್ ಜಗಮೀತ್ ಸಿಂಗ್, ಆತನ ಬೆಂಬಲದೊಂದಿಗೆ ಇವರು ಸರ್ಕಾರ ನಡೀತಾ ಇತ್ತಲ್ಲ, ಟ್ರುಡೂ ಸರ್ಕಾರ, ಆತನನ್ನು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದರಿಂದ ಎರಡು ದೇಶಗಳ ನಡುವಿನ ಸಂಬಂಧ ಹಾಳಾಗಿತ್ತು. ಈಗ ಮಾರ್ಕ್ ಕಾರ್ನಿ ಮತ್ತು ಅವರ ಸರ್ಕಾರ ಮತ್ತು ಅದನ್ನು ರಿಪೇರಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆ ಇಡೋ ತರ ಕಾಣಿಸ್ತಾ ಇದೆ. ಇತ್ತ ಕಡಲ ಭದ್ರತೆ ಹೆಚ್ಚಿಸೋಕೆ ಭಾರತ ಇದೀಗ ದೀರ್ಘಕಾಲದ ಪ್ರಾಜೆಕ್ಟ್ ಒಂದನ್ನು ಪುನರುಜ್ಜೀವನಗೊಳಿಸಿದೆ, ಮತ್ತೆ ಅದಕ್ಕೆ ಜೀವ ಕೊಟ್ಟಿದೆ. ಸುಮಾರು 44,000 ಕೋಟಿ ರೂಪಾಯಿ ಮೌಲ್ಯದ 12 ಸ್ವದೇಶಿ ಮೈನ್ ಸ್ವೀಪರ್ ವಾರ್ಶಿಪ್ ನಿರ್ಮಾಣ ಮಾಡೋ ಯೋಜನೆಗೆ ಮತ್ತೆ ಕೈ ಹಾಕಿದೆ. ಇದರ ನಿರ್ಮಾಣಕ್ಕೀಗ ಭಾರತೀಯ ನೇವಿ ರಕ್ಷಣಾ ಸಚಿವಾಲಯದ ಅಕ್ವಿಸಿಷನ್ ಕೌನ್ಸಿಲ್ ಮುಂದೆ ಹೊಸದಾಗಿ ಪ್ರಸ್ತಾವನೆ ಇಟ್ಟಿದೆ, ಅಪ್ರೂವಲ್ಗೆ ಮನವಿ ಮಾಡಿದೆ.
ಬಂದರಿಗೆ ಹಾನಿ ಮಾಡೋಕೆ, ವಾಣಿಜ್ಯ ಮತ್ತು ರಕ್ಷಣಾ ಹಡಗುಗಳಿಗೆ ಅಪಾಯವನ್ನುಂಟು ಮಾಡೋಕೆ ಶತ್ರುಗಳು ಇಡೋ ಅಂಡರ್ ವಾಟರ್ ಮೈನ್ಸ್ ಅಥವಾ ಸ್ಫೋಟಕಗಳನ್ನು ಈ ಯುದ್ಧ ನೌಕೆ ಪತ್ತೆ ಹಚ್ಚುತ್ತೆ, ಅದನ್ನು ಟ್ರ್ಯಾಕ್ ಮಾಡಿ ಡಿಸ್ಟ್ರಾಯ್ ಮಾಡುತ್ತೆ. ಹಿಂದೂ ಮಹಾಸಾಗರದಲ್ಲಿ ಚೀನಾವನ್ನು ಕೌಂಟರ್ ಮಾಡೋಕೆ, ಅರಬ್ಬಿ ಸಮುದ್ರದಲ್ಲಿ ಪಾಕ್ ಕೂಡ ಯುದ್ಧ ಸಂದರ್ಭಗಳಲ್ಲಿ ಭಾರತದ ವಿರುದ್ಧ ಈ ಸಿ ಮೈನ್ಗಳನ್ನು ನೆಲದಲ್ಲಿ ಸಮುದ್ರ ತಳದಲ್ಲಿ ಹಾಕಿ ನಮ್ಮ ಶಿಪ್ಗಳಿಗೆ ಸಮಸ್ಯೆ ಕೊಡೋಕೆ ಪ್ರಯತ್ನ ಪಡ್ಬೋದು. ಸೊ ಅದನ್ನು ಕೌಂಟರ್ ಮಾಡೋಕೆ ಇದರ ಅವಶ್ಯಕತೆ ಇದೆ. ಆದರೆ ಮೈನ್ ಕೌಂಟರ್ ಮೆಷರ್ ವೆಸಲ್ಸ್ MCMV ನಿರ್ಮಾಣ ಕಾರ್ಯ ಕಳೆದ ಹಲವು ವರ್ಷಗಳಿಂದ ಹಿಂದೆ ಬಿದ್ದಿತ್ತು. ಈ ಪ್ರಾಜೆಕ್ಟ್ ಹಿಂದೆ ಒಂದು ಹಿಸ್ಟ್ರಿನೇ ಇದೆ. ಮೊದಲಿಗೆ 2015ರಲ್ಲಿ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತು ಸೌತ್ ಕೊರಿಯಾದ ಕಾಂಗಾನಾಮ್ ಕಾರ್ಪೊರೇಷನ್ ನಡುವೆ ಈ ಪ್ರಾಜೆಕ್ಟ್ನ ಒಪ್ಪಂದ ಆಗಿತ್ತು. ಆವಾಗ ಸುಮಾರು 32,000 ಕೋಟಿ ರೂಪಾಯಿಯ ಡೀಲ್ ಇದಾಗಿತ್ತು. ಆದರೆ ಇದರಲ್ಲಿ ಮಧ್ಯವರ್ತಿಗಳು ಇನ್ವಾಲ್ವ್ ಆದರೂ ಅಕ್ರಮ ನಡೀತು ಅಂತ 2018ರಲ್ಲಿ ಕ್ಯಾನ್ಸಲ್ ಮಾಡಲಾಯಿತು. ಆದ್ರೀಗ ಪುನಃ ಈ ಯೋಜನೆಗೆ ಮರುಜೀವ ಕೊಡೋ ಪ್ರಯತ್ನ ಶುರುವಾಗಿದೆ. ಇನ್ನೊಂದು ಕಡೆ ಚೀನಾದ ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ ತನ್ನ ಜನರಿಗೆ ಎಚ್ಚರಿಕೆ ಕೊಟ್ಟಿದೆ. ವಿದೇಶಿ ಸ್ಪೈಗಳು ಚೀನಾದಲ್ಲಿ ಬೇಹುಗಾರಿಕೆ ನಡೆಸಿ ಸೂಕ್ಷ್ಮ ಮಾಹಿತಿಯನ್ನು ಕಲೆಕ್ಟ್ ಮಾಡೋಕೆ ಪ್ರಯತ್ನ ಪಡಬಹುದು, ಹುಷಾರಾಗಿರಿ ಅಂತ ಪಬ್ಲಿಕ್ ವಾರ್ನಿಂಗ್ ಕೊಟ್ಟಿದೆ. ಜೊತೆಗೆ ಈ ಸ್ಪೈಗಳು ತನಿಖಾಧಿಕಾರಿಗಳು, ವಿಶೇಷ ತಜ್ಞರು, ಸಂಶೋಧಕರು, ಉದ್ಯಮಿಗಳು, ಪ್ರವಾಸಿಗರು, ಪತ್ರಕರ್ತರು, NGO ಸಿಬ್ಬಂದಿ ಅಂತ ಹೇಳಿಕೊಂಡು ತಮ್ಮ ಐಡೆಂಟಿಟಿಯನ್ನು ಮರೆಮಾಚುವುದು. ಚೀನಾದ ರಾಷ್ಟ್ರೀಯ ಭದ್ರತೆಗೆ ಹಾನಿಯಾಗುವಂತೆ ಜನರ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನ ಪಡ್ತಾರೆ. ಹೊಸ ತಂತ್ರಗಳನ್ನು ಬಳಸಿ ಜನರನ್ನ ಬಲೆಗೆ ಬೀಳಿಸ್ಕೊಳ್ತಾರೆ. ಈ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದ್ದಿದ್ದಾರೆ. ಹೀಗಾಗಿ ಇದರಿಂದ ಕೇರ್ಫುಲ್ ಆಗಿರಿ ಅಂತ ಜನರಿಗೆ ಒಂದು ರೀತಿ ಎಚ್ಚರಿಕೆಯನ್ನು ಅಥವಾ ಮನವಿಯನ್ನು ಈಗ ಜಾರಿ ಮಾಡಿದೆ ಚೀನಾದ ಈ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಸಂಸ್ಥೆ. ಏನು, ರಷ್ಯಾ ಯುಕ್ರೇನ್ ಮೇಲೆ ಒಂದೇ ಸಮನೆ 367 ಡ್ರೋನ್ ಮತ್ತು ಮಿಸೈಲ್ ಹಾರಿಸಿ ದೊಡ್ಡ ದಾಳಿ ಮಾಡಿತ್ತು. ಇದಕ್ಕೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುಟಿನ್ ಮೇಲೆ ಕಿಡಿಕಾರಿದ್ದಾರೆ. ಪುಟಿನ್ಗೆ ಇಡೀ ಯುಕ್ರೇನ್ ವಶಪಡಿಸಿಕೊಳ್ಳೋ ಆಸೆ ಇದೆ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಈಗ ಅದು ಸತ್ಯ ಅಂತ ಪ್ರೂವ್ ಆಗ್ತಿದೆ. ಇದರಿಂದ ರಷ್ಯಾಗೆ ಏನೇ ಡ್ಯಾಮೇಜಸ್ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಪುಟಿನ್ ಮಾಡ್ತಿರೋ ಈ ಕೆಲಸ ನನಗೆ ಬೇಸರ ತಂದಿದೆ. ಅವರು ತುಂಬ ಜನರ ಪ್ರಾಣ ತೆಗಿತಾ ಇದ್ದಾರೆ. ಪುಟಿನ್ಗೆ ಏನಾಗಿದೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಪುಟಿನ್ ನನಗೆ ತುಂಬ ಟೈಮ್ನಿಂದ ಪರಿಚಯ, ಅವ್ರು ಹೇಗಂತ ಗೊತ್ತಿದೆ. ಆದರೆ ಈಗ ಅವರು ಇದು ಯಾಕೆ ಈ ರೀತಿ ನಡ್ಕೋತಾ ಇದ್ದಾರೋ ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಪುಟಿನ್ಗೆ ಏನೋ ಆಗಿದೆ, ಸಿಕ್ಕಾಪಟ್ಟೆ ಕ್ರೇಜಿ ಆಗಿಬಿಟ್ಟಿದ್ದಾರೆ ಪುಟಿನ್ ಅನ್ನೋ ಹೇಳಿಕೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ. ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಅಬ್ದುಲ್ಲಾ ಖಲೀಲ್ ಭಾರತಕ್ಕೆ ಆಗಮಿಸಿದ್ದಾರೆ. ಮೇ 27ರವರೆಗೆ ಭಾರತದಲ್ಲಿ ಇರ್ತಾರೆ. ಈ ವೇಳೆ ಉಭಯ ರಾಷ್ಟ್ರಗಳ ಮಧ್ಯೆ 2ನೇ ಹೈ ಲೆವೆಲ್ ಕೋರ್ ಗ್ರೂಪ್ HLCG ಮೀಟಿಂಗ್ನಲ್ಲಿ ಖಲೀಲ್ ಭಾಗವಹಿಸಲಿದ್ದಾರೆ. ಮಯನ್ಮಾರ್ನ ರೋಹಿಂಗ್ಯಾ ಮುಸ್ಲಿಮರ ಕುರಿತು ವಿಶ್ವಸಂಸ್ಥೆ ಆತಂಕಕಾರಿ ಮಾಹಿತಿಯನ್ನು ಹೊರಹಾಕಿದೆ. ಮೇ 9 ಮತ್ತು 10ನೇ ತಾರೀಕು ಸುಮಾರು 427 ರೋಹಿಂಗ್ಯಾಗಳು ಮಯನ್ಮಾರ್ ಕರಾವಳಿಯಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿರಬಹುದು. 2 ಹಡಗುಗಳು ಮುಳುಗೋಗಿ ಈ ದುರಂತ ಉಂಟಾಗಿರಬಹುದು ಅಂತ ಕಳವಳ ವ್ಯಕ್ತಪಡಿಸಿದೆ. ಇದೇನಾದರೂ ಕನ್ಫರ್ಮ್ ಆದರೆ ಈ ವರ್ಷ ರೋಹಿಂಗ್ಯಾ ನಿರಾಶ್ರಿತರು ಪ್ರಾಣ ಕಳೆದುಕೊಂಡ ದೊಡ್ಡ ಸೀ ಟ್ರಾಜಿಡಿ ಇದಾಗುತ್ತೆ ಅಂತ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಮಾಹಿತಿ ನೀಡಿದೆ. ಇನ್ನು UNHCRಗೆ ಸಿಕ್ಕ ಪ್ರಾಥಮಿಕ ಮಾಹಿತಿ ಮೇರೆಗೆ ಮೇ 9ನೇ ತಾರೀಕು ಸುಮಾರು 267 ರೋಹಿಂಗ್ಯಾ ನಿರಾಶ್ರಿತರನ್ನ ಹೊತ್ತು ಸಾಗ್ತಾ ಇದ್ದ ನೌಕೆ ಮುಳುಗೋಗಿತ್ತು. ಇದರಲ್ಲಿ ಬರೀ 66 ಮಂದಿ ಮಾತ್ರ ಉಳಿದಿರೋದು ಅಂತ ಹೇಳ್ತಿದ್ದಾರೆ. ಮೇ 10ನೇ ತಾರೀಕು 247 ರೋಹಿಂಗ್ಯಾಗಳನ್ನು ಸಾಗಿಸ್ತಾ ಇದ್ದ ಮತ್ತೊಂದು ನೌಕೆ, ಅದು ಕೂಡ ಮುಳುಗೋಗಿದ್ದು. ಅದರಲ್ಲಿ 21 ಮಂದಿ ಮಾತ್ರ ಉಳಿದಿದ್ದಾರೆ ಅಂತ ಹೇಳ್ತಾ ಇದೆ. ಅಂದಹಾಗೆ ಮಯನ್ಮಾರ್ನಲ್ಲಿ ಕಿರುಕುಳಕ್ಕೊಳಗಾದ ರೋಹಿಂಗ್ಯಾ ಮುಸ್ಲಿಮರು ಅಲ್ಲಿಂದ ತಪ್ಪಿಸ್ಕೊಂಡು ಆಗಾಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಪಲಾಯನ ಮಾಡ್ತಿರ್ತಾರೆ. ಹೀಗೆ ಮಾಡೋ ವೇಳೆ ಇಂಥ ದುರ್ಘಟನೆಗಳಾಗಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಕಳೆದ ವರ್ಷ ಮಯನ್ಮಾರ್ ಕರಾವಳಿಯಲ್ಲಿ ಸುಮಾರು 657 ರೋಹಿಂಗ್ಯಾಗಳು ಇದೇ ರೀತಿ ಸಮುದ್ರ ಪಾಲಾಗಿದ್ರು ಅಂತ UNHCR ಹೇಳಿದೆ. ಮುಂದಿನ 2 ತಿಂಗಳ ಒಳಗೆ ಗಾಜಾದ 75% ಭೂಭಾಗವನ್ನು ನಮ್ಮ ಕಂಟ್ರೋಲ್ಗೆ ತಗೊಳ್ಳೋ ಗುರಿ ನಮಗಿದೆ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಹಮಾಸ್ ಸಂಪೂರ್ಣ ಸೋಲನ್ನು ಒಪ್ಕೋಬೇಕು ಅಥವಾ ಗಾಜಾವನ್ನು ಬಿಟ್ಟು ಹೋಗಬೇಕು ಮತ್ತು ಎಲ್ಲ ಇಸ್ರೇಲಿ ಒತ್ತಾಯಗಳನ್ನು ಬಿಡುಗಡೆ ಮಾಡಬೇಕು ಅಂತ ಇಸ್ರೇಲ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಸ್ರೇಲ್ ಸೇನೆ ಸದ್ಯ ಸುಮಾರು 40% ಗಾಜಾ ಮೇಲೆ ಕಂಟ್ರೋಲ್ ಪಡ್ಕೊಂಡಿದ್ದು ದಾಳಿಯನ್ನು ತೀವ್ರ ಮಾಡ್ತಾ ಇದೆ. ಇನ್ನು ಹೊಸ ದಾಳಿಗೆ ಕಳೆದ 24 ಗಂಟೆಯಲ್ಲಿ ಕನಿಷ್ಠ 38 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹಮಾಸ್ ಹೇಳಿದೆ. ಮತ್ತೊಂದು ಕಡೆ ಭಾನುವಾರ ಮಾನವೀಯ ನೆರವುಗಳನ್ನು ಹೊತ್ತ 107 ಟ್ರಕ್ಗಳು ಗಾಜಾಗೆ ಎಂಟರ್ ಆಗಿವೆ ಅಂತ ಇಸ್ರೇಲ್ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.